ಸರ್ಕಾರಿ ಆದೇಶವನ್ನು ಗಾಳಿಗೆ ತೂರಿದ ಮಾಲೀಕರು. ರಾಗಿ ಕಟಾವು ಯಂತ್ರಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್, ಹೆಚ್ಚುವರಿ ಹಣ ವಸೂಲು ಆರೋಪ. ಹೋಟೆಲ್ಗೆ ನುಗ್ಗಿ ಹಾಡು ಹಗಲೇ ಲಾಂಗ್ ಬೀಸಿದ ದುಷ್ಕರ್ಮಿಗಳು. ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ, ಬೆಚ್ಚಿಬಿದ್ದ ಸಾರ್ವಜನಿಕರು. ಫುಟ್ಪಾತ್ ಒತ್ತುವರಿಯಿಂದ ಸಾರ್ವಜನಿಕರಿಗೆ ಕಿರಿಕಿರಿ, ಮೌನಕ್ಕೆ ಜಾರಿದ ಅಧಿಕಾರಿಗಳು, ಆಕ್ರೋಶ ವ್ಯಕ್ತಪಡಿಸಿದ ಸಾರ್ವಜನಿಕರು. ಪ್ರತಿಯೊಬ್ಬರಿಗೂ ಸಮತೋಲಿತ ಆರೋಗ್ಯ ಮುಖ್ಯ, ಸಿರಿಧಾನ್ಯಗಳನ್ನು ಬಳಸಿ, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಕರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಎಂಎಂ ಟಿವಿ ನ್ಯೂಸ್. ನಾನು ಶಶಿಕುಮಾರ್. ಈಗ ಎಲ್ಲಿ ನೋಡಿದರೂ ಎತ್ತ ನೋಡಿದರೂ ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಫಸಲು ಬೆಳೆದು ನಿಂತಿದೆ. ಸಕಾಲಕ್ಕೆ ರಾಗಿ ಕಟಾವು ಮಾಡಿ ಕಣ್ಣು ಹಾಕುವ ಸಮಯ. ಇದರಿಂದ ರಾಗಿ ಕಟಾವು ಮಾಡುವ ಯಂತ್ರಗಳಿಗೆ ರಾಜ್ಯ ಸರ್ಕಾರ ನಿಯಮಗಳನ್ನು ಜಾರಿಗೊಳಿಸಿದೆ. ಆದರೆ ಮಾಲೀಕರು ಸರ್ಕಾರಿ ಆದೇಶ ಗಾಳಿಗೆ ತೋರಿ ಮನಸೋ ಇಚ್ಛೆ ರೈತರಿಂದ ಹಣ ವಸೂಲಿ ಮಾಡುತ್ತಿದೆ. ಈ ಕುರಿತು ಒಂದು ವರದಿ. ಎತ್ತ ನೋಡಿದರೂ ರಾಗಿ ಫಸಲು ಬೆಳೆದು ನಿಂತಿದೆ. ರಾಗಿ ಇನ್ನೇನು ಕಟಾವು ಮಾಡಿ ಕಣಕ್ಕೆ ಹಾಕೋ ಸಮಯ. ಆದರೆ ಗ್ರಾಮೀಣ ಭಾಗದಲ್ಲಿ ಕಾರ್ಮಿಕರು ಕೃಷಿ ಕೆಲಸಗಳಿಗೆ ಬರ್ತಾ ಇಲ್ಲ. ಇದರಿಂದ ರೈತರು ಫಸಲು ಕಟಾವು ಮಾಡಿಕೊಳ್ಳಲಾಗದೆ ಪರದಾಡ್ತಾ ಇದ್ದಾರೆ. ಮತ್ತೊಂದೆಡೆ ರಾಗಿ ಕಟಾವು ಮಾಡಲು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಆಂಧ್ರ, ತೆಲಂಗಾಣದಿಂದ ರಾಗಿ ಕಟಾವು ಮಿಷಿನ್ಗಳು ಆಗಮಿಸಿವೆ. ಅಂದಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ 1 ಎಕರೆ ರಾಗಿ ಕಟಾವು ಮಾಡೋದಕ್ಕೆ 2,700 ರೂಪಾಯಿಗಳ ದರ ನಿಗದಿ ಮಾಡಿದೆ. ಆದರೆ ಯಂತ್ರಗಳ ಮಾಲೀಕರು ಅಕ್ರಮವಾಗಿ 1 ಎಕರೆ ರಾಗಿ ಕಟಾವು ಮಾಡಲು 3,500 ರೂಪಾಯಿಗಳು ಅಥವಾ 4,000 ರೂಪಾಯಿಗಳನ್ನು ಪಡೆಯುತ್ತಾ ಇದ್ದಾರೆ. ಈ ಮೊತ್ತ ಕೆಲವೆಡೆ 5,000 ರೂಪಾಯಿಗಳವರೆಗೂ ಏರಿದೆ ಎಂದು ಕೇಳಿಬಂದಿದೆ. ರೈತರು ವಿಧಿ ಇಲ್ಲದೆ ದುಬಾರಿ ಹಣ ಕೊಟ್ಟು ಕಟಾವು ಮಾಡಿಸುವ ಪರಿಸ್ಥಿತಿ ಎದುರಾಗಿದೆ. ರಾಗಿ ಕಟಾವಿಗೆ ಬಂದಂಥ ಸಂದರ್ಭದಲ್ಲಿ ರೈತರಿಗೆ ರಾಗಿ ಕಟಾವು ಮಾಡಲು ಮಿಷಿನ್ಗಳು ಆ ಮಿಷಿನ್ಗಳು ಸಮಸ್ಯೆ ಎಷ್ಟು ಮಟ್ಟಿಗೆ ಆಗಿದೆ ಅಂದರೆ ಸರ್ಕಾರನೇ ನಿಗದಿ ಮಾಡಿದೆ 1 ಎಕರೆಗೆ 2,500ದಿಂದ 2,700 ರೂಪಾಯಿಗಳು ಅಂತೇಳಿ. ಆದರೆ ಈ ದಳ್ಳಾಳಿಗಳ ಹಾವಳಿನೋ ಇಲ್ಲ ಮಿಷನರಿಗಳು ಮಾಲೀಕರ ಹಾವಳಿನೋ ಇವತ್ತು ಅನಿವಾರ್ಯ ಆಗಿದೆ. ಕಟಾವು ಮಾಡಬೇಕು ರಾಗಿ ಅನ್ನೋಂಥ ಅನಿವಾರ್ಯದ ಪರಿಸ್ಥಿತಿನ ಇವರು ಅದನ್ನೇ ದುರುಪಯೋಗ ಪಡ್ಕೊಂಡು ಅದನ್ನೇ 3,500ರಿಂದ 4,000 ರೂಪಾಯಿಗಳು ರೈತರ ಹತ್ರ ಕಿತ್ತಿಂತ ಇದ್ದಾರೆ. ಇದರ ಹಾವಳಿನ ಮಧ್ಯವರ್ತಿಗಳು ಹಾಗೂ ಮಾಲೀಕರಿಂದ ತಡೆದು ಸಂಬಂಧಪಟ್ಟ ಸರ್ಕಾರ ಇದನ್ನು ತಡೆದು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇವತ್ತು ರಾಗಿ ಕಟಾವು ಮಾಡೋದಕ್ಕೆ ಕೂಲಿ ಕಾರ್ಮಿಕರ ಕೊರತೆ ಬಹಳಷ್ಟು ಹೆಚ್ಚಾಗಿದೆ. ಆ ಒಂದು ಕಾರಣದಿಂದ ಮಿಷಿನರಿಗಳು ಬಂದಿರೋದು ಭಾಳ ಸಂತಸ ಸುದ್ದಿನೇ. ಆದರೆ ಈ ದುರ್ಬಳಕೆ ಮಾಡ್ಕೊಂಡು ಸರ್ಕಾರದ ಏನು ನಿಗದಿ ಮಾಡಿದಾರೋ ಆ ಮೊತ್ತಕ್ಕಿಂತ ಹೆಚ್ಚುವರಿ ಮೊತ್ತ ತಗೊಳ್ಳೋದನ್ನು ಕಡಿವಾಣ ಹಾಕಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತೇವೆ. ರೈತರಿಗೆ ಬಹಳಷ್ಟು ಬರೆ ಆಗ್ತಾ ಇದೆ ಇದು. ಯಾಕೆ ಅಂತಂದರೆ ಸರ್ಕಾರನೇ ನಿಗದಿ ಮಾಡಿ ಏನು ಕಾರ್ಮಿಕರ ವೆಚ್ಚನ ಸರಿದೂಗಿಸಿ ಅವರು ಮಿಷಿನಿಗೆ ಒಂದು ವೆಚ್ಚನ ನಿಗದಿ ಮಾಡಿದ್ದಾರೆ. ಆ ವೆಚ್ಚನ ಇವತ್ತು ಯಾವ ರೀತಿ ಅಂದರೆ ಎಲ್ಲರಿಗೂ ಕಟಾವು ಬೇಕೇ ಬೇಕು ಅನ್ನೋ ಹಂತದಲ್ಲಿ ಎಲ್ಲರಿಗೂ ಅನಿವಾರ್ಯ ಪರಿಸ್ಥಿತಿನ ಇವರು ದುರ್ಬಳಕೆ ಮಾಡ್ಕೊಂಡು ಅದನ್ನೇ
ದಬ್ಬಾಳಿಕೆ ಮಾಡ್ತಾ ಇರೋಂಥ ಪರಿಸ್ಥಿತಿ ಬಂದಿದೆ ರೈತರ ಮೇಲೆ. ಆದ್ದರಿಂದ ಇದನ್ನು ಸಂಬಂಧಪಟ್ಟವರು ತಮ್ಮ ಮಾಧ್ಯಮದ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡೋದೇನೆಂದರೆ, ನಿಗದಿ ಮಾಡಿರೋಂಥ ಬೆಲೆಯನ್ನು ಖಂಡಿತವಾಗಿ ಅದನ್ನು ನಿಗದಿ ಮಾಡಿರೋಂಥ ಬೆಲೆಗೇ ಕಟಾವು ಮಾಡಿಸೋಂಥ ಕಾರ್ಯಪ್ರವೃತ್ತಿ ಮಾಡಬೇಕು ಅಂತೇಳಿ. ಇನ್ನು ರಾಗಿ ಕಟಾವು ಮಿಷನ್ಗಳ ಮಾಲೀಕರು ಹೆಚ್ಚುವರಿ ಹಣ ಪಡೆಯುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಕೃಷಿ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರದ ಬಳಿ ರೈತ ವೆಂಕಟೇಶಪ್ಪ ಜಮೀನಿಗೆ ಭೇಟಿ ನೀಡಿ ರಾಗಿ ಕಟಾವು ಯಂತ್ರದ ಮಾಲೀಕರಿಗೆ ಎಚ್ಚರಿಕೆ ನೀಡಿದರು. ಈಗ ನಮ್ಮ ತಾಲೂಕಿನಲ್ಲಿ ಬೆಳೆ ಕಟಾವು ರಾಗಿ ಕಟಾವು ನಡೀತಾ ಇದೆ. ಈಗ ಫೆಂಗಲ್ ಚಂಡಮಾರುತದಿಂದ ಸ್ವಲ್ಪ ಕಟಾವು ತಡ ಆಗಿದೆ. ಎಲ್ಲರೂ ಗೊತ್ತಿರೋ ಹಾಗೆ ಕೂಲಿ ಆಳುಗಳ ಅಭಾವದಿಂದ ಬೇರೆ ರಾಜ್ಯದಿಂದ ನಮಗೆ ಕಂಬೈನ್ಡ್ ಹಾರ್ವೆಸ್ಟರ್ಸು ನಮ್ಮ ತಾಲೂಕಿಗೆ ಆಗಮಿಸಿದ್ದಾವೆ. ಪ್ರಮುಖವಾಗಿ ನಮ್ಮ ಈ ಒಂದು ಮುಂಗಾರು ಹಂಗಾಮಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರತಿ ಅವರ್ಗೆ ರಾಗಿ ಕಟಾವಿಗೆ 2700 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಈಗಾಗಲೇ ನಾವು ಹಲವು ಗ್ರಾಮಗಳಲ್ಲಿ ಕಟಾವು ಯಂತ್ರಗಳ ಪ್ರಯೋಗವನ್ನು ನಾವು ವೀಕ್ಷಣೆ ಮಾಡಿದ್ದೀವಿ. ಈಗ ರೈತರಿಗೂ ಅವೇರ್ನೆಸ್ ಕೊಟ್ಟಿದ್ದೀವಿ. ದಯವಿಟ್ಟು ಯಾವುದೇ ಕಾರಣಕ್ಕೂ 2700ಕ್ಕೆ ಹೆಚ್ಚಿಗೆ ಹಣ ಪಡಿಬಾರ್ದು ಅಂತ ಅವರಿಗೆ ರೈತರಿಗೂ ಮನವರಿಕೆ ಮಾಡಿದ್ವಿ ಮತ್ತು ಸಂಬಂಧಪಟ್ಟಂಥ ಮಾಲೀಕರಿಗೂ ಸಹ ಅವೇರ್ನೆಸ್ ಕೊಟ್ಟಿದ್ದೀವಿ. ದಯವಿಟ್ಟು ಯಾರಾದರೂ ರೈತರು ಇದಕ್ಕಿಂತ 2700ಗಿಂತ ಹೆಚ್ಚಿಗೆ ಏನಾದರೂ ಹಣ ಪಡೀತಾ ನಿಮಗೆ ಗಮನಕ್ಕೆ ಬಂದಲ್ಲಿ ನಮಗೆ ಮಾಹಿತಿ ಕೊಟ್ಟಲ್ಲಿ ಪ್ರಕೃತಿ ವಿಪತ್ತು ನಿರ್ವಹಣಾ ಕಾಯ್ದೆ 2005 ಅನ್ವಯ ಕ್ರಮ ತಗೊಳ್ಳಿಕ್ಕೆ ನಾನು ಶಿಫಾರಸು ಮಾಡ್ತೀನಿ. ಸರ್, ಇವೆಲ್ಲ ಭೇಟಿ ಕೊಟ್ಟಿದ್ರಿ, ಎಲ್ಲೆಲ್ಲ ಯಾವ ರೀತಿ ರೆಸ್ಪಾನ್ಸ್? ಈಗ ನಾವು ಭೇಟಿ ಮಾಡಿದ ಸಂದರ್ಭದಲ್ಲಿ ಕೆಲವು ರೈತರು ಹೇಳಿದ್ರು 3000 ರೂಪಾಯಿ ತೊಗೊತಾ ಇದ್ದಾರೆ ಅಂತ ಹೇಳಿದ್ರು. ಅವರ ಏನು ಮಾಲೀಕರಿಗೆ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ಈ ರೀತಿ ಮುಂದುವರೆದರೆ ನಿಮಗೆ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಕೇಸ್ ಬುಕ್ ಮಾಡಿ ನಿಮ್ಮ ವಾಹನವನ್ನು ಸೀಸ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ. ಒಟ್ಟಾರೆ ನಗರ ಪ್ರದೇಶ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಕೃಷಿ ಹಾಗೂ ತೋಟಗಾರಿಕೆಯಲ್ಲಿ ಕೆಲಸ ಮಾಡಲು ಕಾರ್ಮಿಕರೇ ಸಿಗ್ತಾ ಇಲ್ಲ ಮತ್ತು ಬರ್ತಾ ಇಲ್ಲ. ಇದರಿಂದ ಜಮೀನು ಮಾಲೀಕರು ದುಬಾರಿ ಹಣ ತೆತ್ತು ಯಂತ್ರಗಳ ಮೊರೆ ಹೋಗಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಹಳೆ ವೈಷಮ್ಯ ಹಿನ್ನೆಲೆ ಹೋಟೆಲ್ಗೆ ನುಗ್ಗಿದ ಗ್ಯಾಂಗ್ ವ್ಯಕ್ತಿಯೋರ್ವನ ಮೇಲೆ ಮನಸ್ಸೋ ಇಚ್ಛೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ದೇವನಹಳ್ಳಿ ತಾಲೂಕಿನ ಸಾದಹಳ್ಳಿ ಗೇಟ್ನ ಏರ್ಪೋರ್ಟ್ ರಸ್ತೆ ಬಳಿ ಇರುವ ಖಾಸಗಿ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ದ ಮಂಜುನಾಥ್ ಎಂಬುವರ ಮೇಲೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಸಿನಿಮೀಯ ರೀತಿಯಲ್ಲಿ ದುಷ್ಕರ್ಮಿಗಳ ಗ್ಯಾಂಗ್ ಒಳನುಗ್ಗಿ ಬರ್ಬರವಾಗಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಕೈ ಕತ್ತರಿಸಿ ದೇಹದ ಮೇಲೆ ದುಷ್ಕರ್ಮಿಗಳು ಮನಸೋ ಇಚ್ಛೆ ಲಾಂಗ್ ಬೀಸಿದ್ದಾರೆ. ಆರೋಪಿ ಶ್ರೀರಾಮ್ ಎಂಬುವನ ಅತ್ತೆ ಮಗ ಹಲ್ಲೆಗೊಳಗಾಗಿರುವ ಮಂಜುನಾಥ್ ಎಂದು ತಿಳಿದು ಬಂದಿದೆ. ಎಲ್ಲರೂ ದೇವನಹಳ್ಳಿಯ ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೋವಿಪಾಳ್ಯದ ನಿವಾಸಿಗಳಾಗಿದ್ದಾರೆ. ತಂದೆಯ ಕೊಲೆ ಕೇಸ್ನಲ್ಲಿ ಸಹಾಯ ಮಾಡಲಿಲ್ಲ ಅಂತ ಮಂಜುನಾಥ್ ಮೇಲೆ ಶ್ರೀರಾಮ್ ದ್ವೇಷ ಬೆಳೆಸ್ಕೊಂಡಿದ್ದಂತೆ. ಮಂಗಳವಾರ ಮಂಜುನಾಥ್ನನ್ನ ಫಾಲೋ ಮಾಡಿಕೊಂಡು ಹೋಟೆಲ್ಗೆ ನುಗ್ಗಿ ಆರೋಪಿಗಳು ಲಾಂಗ್ ಬೀಸಿ ಪರಾರಿಯಾಗಿದ್ದಾರೆ. ಏನೋ ಚಿಕ್ಕಜಾಲ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಡು ಹಗಲೇ ಹೋಟೆಲ್ ಒಳಗಡೆ ನುಗ್ಗಿ ಲಾಂಗ್ನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದಂತಹ ಘಟನೆಯನ್ನು ನೋಡಿ ಹೋಟೆಲ್ನಲ್ಲಿದ್ದ ಗ್ರಾಹಕರು ಬೆಚ್ಚಿ ಬಿದ್ದಿದ್ದಾರೆ. ಹಲ್ಲೆ ಹಿನ್ನೆಲೆಯಲ್ಲಿ ಗಾಯಾಳು ವ್ಯಕ್ತಿಯನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇನ್ನು ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಹರ್ಷ ಪಿ, MMTV ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ
ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ: ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ಒತ್ತುವರಿಯನ್ನು ಮಾಡಿಕೊಂಡು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ. ಅಧಿಕಾರಿಗಳು ಮಾತ್ರ ಮೌನಕ್ಕೆ ಜಾರಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆ 100 ಅಡಿಗಳ ವಿಸ್ತೀರ್ಣ ಹೊಂದಿದ್ದರೂ ವಾಹನ ಸವಾರರಿಗೆ ನಿತ್ಯ ಟ್ರಾಫಿಕ್ ಕಿರಿಕಿರಿ ತಪ್ಪಿದ್ದಲ್ಲ. ಪಾದಚಾರಿಗಳ ರಸ್ತೆ ಬದಿ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿಕೊಂಡಿರುವ ಬೀದಿ ಬದಿ ವ್ಯಾಪಾರಸ್ಥರು ಪೆಟ್ಟಿಗೆ ಅಂಗಡಿಗಳನ್ನ ಶಾಶ್ವತವಾಗಿ ಮಾಡಿಕೊಂಡು ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ ಕಿರಿಕಿರಿಯಾಗುತ್ತಿದ್ದರೂ ಸಹ ಪುರಸಭೆ ಮತ್ತು ಪೊಲೀಸ್ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಜಾರಿದ್ದಾರೆ. ಪಟ್ಟಣದ ಮುಖ್ಯ ರಸ್ತೆಯ ಅರ್ಧ ಭಾಗವನ್ನ ಬೀದಿ ವ್ಯಾಪಾರಸ್ಥರು ಆಕ್ರಮಿಸಿಕೊಂಡು ವ್ಯಾಪಾರ ವಹಿವಾಟು ಮಾಡಿಕೊಳ್ಳುತ್ತಿದ್ದರೆ, ಉಳಿದಂತಹ ಅರ್ಧ ಭಾಗದ ಮುಖ್ಯ ರಸ್ತೆ ಪ್ರದೇಶವನ್ನ ಆಟೋ ಚಾಲಕರು, ಕಾರು ಮತ್ತು ದ್ವಿಚಕ್ರ ವಾಹನ ಸವಾರರು ಆಕ್ರಮಿಸಿಕೊಂಡು ತಮಗೆ ಇಷ್ಟ ಬಂದಂತೆ ವಾಹನಗಳನ್ನ ನಿಲ್ಲಿಸಿ ವಾಹನ ಸಂಚಾರಕ್ಕೆ ಅಡಚಣೆ ಉಂಟು ಮಾಡುತ್ತಿದ್ದರೂ ಕೇಳುವವರು ಇಲ್ಲದಂತಾಗಿದೆ. ಬಾಗೇಪಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್ರನ್ನ ಸಂಪರ್ಕಿಸಿದಾಗ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕರಪತ್ರಗಳನ್ನ ಹಂಚುವ ಮೂಲಕ ಮುನ್ನೆಚ್ಚರಿಕೆ ನೀಡಿ ಅರಿವು ಮೂಡಿಸಲಾಗುತ್ತಿದೆ. ಪುರಸಭೆ ಎಚ್ಚರಿಕೆಗೆ ಎಚ್ಚೆತ್ತುಕೊಳ್ಳದಿದ್ದರೆ ಪೊಲೀಸ್ ಮತ್ತು ಪುರಸಭೆ ಜಂಟಿ ಕಾರ್ಯಾಚರಣೆ ನಡೆಸಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಮುಂದಾಗುತ್ತೇವೆ ಎಂದು ಪ್ರತಿಕ್ರಿಯಿಸಿದ್ದಾರೆ.
ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಪ್ರತಿಯೊಬ್ಬರೂ ಉತ್ತಮ ಸಮತೋಲಿತ ಆರೋಗ್ಯಕ್ಕಾಗಿ ಸಿರಿಧಾನ್ಯಗಳನ್ನು ಬಳಕೆ ಮಾಡಿದರೆ ಆರೋಗ್ಯ ಭಾಗ್ಯ ದೊರೆಯಲಿದೆ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಕೃಷಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಸಿರಿಧಾನ್ಯಗಳ ನಡಿಗೆ ಆರೋಗ್ಯದ ಕಡೆಗೆ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಚಾಲನೆ ನೀಡಿದರು. ಇದಕ್ಕೂ ಮೊದಲು ಅಧಿಕಾರಿಗಳು, ಜನಪ್ರತಿನಿಧಿಗಳು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ರೈತರು, ಸಾರ್ವಜನಿಕರು ಜುಂಜಾ ನೃತ್ಯ ಮಾಡುವ ಮೂಲಕ ಸೊಂಟ ಬಳುಕಿಸಿದ್ದು ವಿಶೇಷವಾಗಿತ್ತು. ಈ ವೇಳೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರರವರು, ಜಿಲ್ಲೆಯಲ್ಲಿ 400 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶಗಳಲ್ಲಿ ಸಿರಿಧಾನ್ಯಗಳನ್ನು ಬೆಳೆಯಲಾಗುತ್ತಿದ್ದು, ಈ ರೈತರು ಸ್ವಾವಲಂಬಿಗಳಾಗಿ ಬದುಕು ಕಟ್ಟಿಕೊಂಡಿದ್ದಾರೆ. ಈ ಸಂಖ್ಯೆ ಇನ್ನೂ ಹೆಚ್ಚಾಗಲಿ ಎನ್ನುವ ಉದ್ದೇಶದಿಂದ ಕೃಷಿ ಇಲಾಖೆಯಿಂದ ಸಿರಿಧಾನ್ಯ ಬೆಳೆ ಬೆಳೆಯಲು ಹೆಚ್ಚು ಒತ್ತನ್ನು ನೀಡಲಾಗುತ್ತಿದೆ. ಮಳೆಯಾಶ್ರಿತ ಬೆಳೆಗಳಾದ ಸಿರಿಧಾನ್ಯಗಳು ನಮ್ಮ ಜಿಲ್ಲೆಯ ಪರಿಸರಕ್ಕೆ ಹೋಗುವುದರಿಂದ ಆರ್ಥಿಕವಾಗಿ ರೈತರಿಗೆ ಹೆಚ್ಚು ಉಪಕಾರಿಯಾಗಿದೆ ಎಂದರು. ಈ ದಿನ ನಾವು ಸಿರಿಧಾನ್ಯ ನಡಿಗೆ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಬಂದಿದ್ದೀರಾ, ವಿದ್ಯಾರ್ಥಿಗಳು ಬಂದಿದ್ದೀರಾ, ವಿವಿಧ ಯೋಗ ಶಾಲೆ ಮುಖ್ಯಸ್ಥರುಗಳು ಮತ್ತು ಎಲ್ಲ ಶಿಬಿರಾರ್ಥಿಗಳು ಏನಿದ್ದೀರಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಾ. ವೇದಿಕೆ ಮೇಲೆ ನಗರಸಭೆ ಅಧ್ಯಕ್ಷರಾದ ಗಜೇಂದ್ರ ಅವರು, ಹಾಗೆಯೇ ಸತ್ಯಸಾಯಿ ಸಂಸ್ಥೆಯ ಗೋವಿಂದರಾಜ್ ಸಾಹೇಬರು ಕೂಡ ಹಾಜರಿದ್ದಾರೆ. ಅನಿಲ್ರವರು, ಕಮಿಷನರ್ರವರು, ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ರೂವಾರಿಗಳಾಗಿರ್ತಕ್ಕಂಥ ಕೃಷಿ ಇಲಾಖೆಯ ಜೇಡಿಯವರು ಜಾವೇದರವರು ಕೂಡ ಅತ್ಯದ್ಭುತವಾಗಿ ಈ ಕಾರ್ಯಕ್ರಮವನ್ನು ಅವರ ಎಂಟೈರ್ ಟೀಮ್ ಇವತ್ತು ಆಯೋಜನೆ ಮಾಡಿದೆ. ನಿಮ್ಮನ್ನೆಲ್ಲ ಒಂದುಗೂಡಿಸಿದ್ದಾರೆ. ನಾನು ಬಂದಾಗ ನೋಡ್ತಾ ಇದ್ದೆ, ನೀವೆಲ್ಲರೂ ಕೂಡ ಭಾಳ ಚೀರ್ಫುಲ್ಲಾಗೆ ಎಲ್ಲ ಒಂದು ವಯಸ್ಸಿನ ಒಂದು ಭೇದವನ್ನು ಮರೆತು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಷ್ಟು ಚೆನ್ನಾಗಿ ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿರೋದನ್ನು ನೋಡಿದಾಗ ನನಗೆ ಅನ್ನಿಸ್ತು, ಸಿರಿ ನಡಿಗೆ ಅಡಿ ಹೆಡಿಗೆ ನಮ್ಮ ನಡಿಗೆ ಸಾಗುವುದು ಹೃದಯ ಸಮೃದ್ಧಿ ಎಡೆಗೆ ಮತ್ತು ಆರೋಗ್ಯದ ಎಡೆಗೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ಬೇಕು ಅಂತ ಅನ್ನಿಸ್ತು. ಸಿರಿಧಾನ್ಯಗಳ ಬಳಕೆ ನಮ್ಮ ಆರೋಗ್ಯದ ಸಿರಿಯನ್ನು ಹೆಚ್ಚು ಮಾಡುತ್ತೆ. ಇವತ್ತು ನಮ್ಗೆಲ್ಲರಿಗೂ ಕೂಡ ಗ್ರೇಟ್ ಲಾಸ್ ಅಂದರೆ ಯಾವ್ದು ಗೊತ್ತಾ? ನೀವು ದುಡ್ಡನ್ನು ಕಳ್ಕೊಂಡ್ರೆ ನಿಮಗೆ ಲಾಸ್ ಅಲ್ಲ, ಆದರೆ ಆರೋಗ್ಯವನ್ನು ಕಳ್ಕೊಂಡ್ರೆ ಅದು ಭರಿಸಲಾರದಂಥ ಒಂದು ನಷ್ಟ ಯಾವುದಾದ್ರೂ ನಮ್ಮ ಜೀವನದಲ್ಲಿ ಆಗುತ್ತೆ ಅಂದರೆ ಅದು ಆರೋಗ್ಯದಿಂದ ಮಾತ್ರ ಸಾಧ್ಯ. ಅದನ್ನು ಯಾರು ಅನುಭವಿಸ್ತಾ ಇರ್ತಾರೋ ಅಂಥವರಿಗೆ ಅದರ ಇದು ಗೊತ್ತಾಗುತ್ತೆ, ಏನು ಅದರ ಒಂದು ಪರಿಸ್ಥಿತಿ ಗೊತ್ತಾಗುತ್ತೆ. ಹಾಗಾಗಿ ನಾವಿಲ್ಲಿ ಸೇರ್ಕೊಂಡಿರ್ತಕ್ಕಂಥವ್ರು ಇಷ್ಟು ಬೇಗ ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಮನಸ್ಸು. ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗಬೇಕು.
ಬರಬೇಕು, ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಜೊತೆಗೆ ನಡಿಗೆಯನ್ನ ಮಾಡಬೇಕು ಅಂತ. ಯಾರು ಹೆಜ್ಜೆಗಳನ್ನು ನೀವು ಪ್ರತಿದಿನ ಸವಿಸ್ತೀರೋ ನಿಮ್ಮ ಕಾಲುಗಳು ಸದೃಢ ಆಗ್ತವೆ, ಮನಸ್ಸು ಸದೃಢ ಆಗುತ್ತೆ, ದೇಹ ಸದೃಢ ಆಗುತ್ತೆ. ಬಟ್ ಆ ಮನಸ್ಸು ಮತ್ತು ಆ ದೇಹ ಸದೃಢ ಆಗಬೇಕು ಅಂದರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಸಿರಿಧಾನ್ಯಗಳ ಬಳಕೆಯನ್ನು ನಾವು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ನವಧಾನ್ಯಗಳು ಅಂತ ಕರಿತೀವಿ. ಹಾಗಾಗಿ ಆ ನವಧಾನ್ಯಗಳೆಲ್ಲವನ್ನು ಕೂಡ ಸಾವೆ, ನವಣೆ, ಈ ಥರ ಏನು ನವಧಾನ್ಯಗಳು ಬರ್ತವೆ ಇವೆಲ್ಲವುಗಳನ್ನು ಕೂಡ ನಮ್ಮ ಆಹಾರದ ಒಂದು ಭಾಗವಾಗಿ ನಾವು ಪ್ರತಿದಿನ ಸೇವನೆ ಮಾಡಬೇಕು. ಅದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಫುಡ್ಡನ್ನು ತೆಗೆದುಕೊಂಡಾಗ ಏನು ರಕ್ತದ ಅಂಶ ಬೇರೆ ಆಹಾರ ಪದಾರ್ಥಗಳಲ್ಲಿ ಬೇಗ ರಿಲೀಸ್ ಆಗುತ್ತೆ. ಹಾಗಾಗಿ ಅದು ರಕ್ತಗತವಾದಾಗ ಅದು ಬ್ಲಡ್ ಶುಗರ್ ಅಂತಕ್ಕಂಥದ್ದು ಹೆಚ್ಚಿಗೆ ಆಗುತ್ತೆ. ಆದರೆ ಈ ಸಿರಿಧಾನ್ಯಗಳ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಧಾನವಾಗಿ ಜೀರ್ಣಕ್ರಿಯೆ ಪ್ರಾರಂಭ ಆಗುತ್ತೆ. ಬ್ಲಡ್ಗೆ ಸೇರ್ತಕ್ಕಂಥ ಒಂದು ಶುಗರ್ ಕೂಡ ನಿಧಾನವಾಗಿ ಸೇರ್ಪಡೆ ಆಗುತ್ತೆ. ಹಾಗಾಗಿ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಮತ್ತು ನಾರಿನಾಂಶ ಜಾಸ್ತಿ ಇರುತ್ತೆ. ಅದು ದೇಹಕ್ಕೆ ಬೇಕಾಗುತ್ತೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲು ಬೇರೆ ಬೇರೆ ಅಂಶಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಿರಿಧಾನ್ಯಗಳು ಇವತ್ತು ಹೆಚ್ಚಿನ ಒಂದು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ. ಇನ್ನು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಜಾವಿದಾ ನಸೀಂ ಖಾನಂ ಮಾತನಾಡಿ, ಪ್ರತಿಯೊಬ್ಬರು ದಿನನಿತ್ಯ ಸಿರಿಧಾನ್ಯಗಳನ್ನು ಆಹಾರದಲ್ಲಿ ಸೇವಿಸಿದರೆ ಉತ್ತಮ ಆರೋಗ್ಯವನ್ನ ಹೊಂದಬಹುದು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಿರಿಧಾನ್ಯ ನಡಿಗೆ ಆರೋಗ್ಯದ ಕಡೆಗೆ ಎಂಬ ಕಾರ್ಯಕ್ರಮವನ್ನ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕೃಷಿ ಇಲಾಖೆಯಿಂದ ಸಾರ್ವಜನಿಕರಿಗೆ ಹಲವಾರು ಅರಿವು ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಈ ವರ್ಷದ ಮೊದಲನೇದಾಗಿ ಮಿಲೆಟ್ ವಾರ ಸ್ಪರ್ಧೆ ನಡೆಸಿ ಆ ಸ್ಪರ್ಧೆ ವಿಜೇತರಾದವರನ್ನು ಅಂತಾರಾಷ್ಟ್ರೀಯ ಮಿಲೆಟ್ ವಾರ ಸ್ಪರ್ಧೆಗೆ ಆಯ್ಕೆ ಮಾಡಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯಗಳ ಮೇಳವನ್ನ ಹಮ್ಮಿಕೊಳ್ಳಲಾಗುವುದು ಎಂದರು. ಮತ್ತೆ ಹಲವಾರು ಬೆಳೆಗಳು ಹೊರಗಿನಿಂದ ತಂದು ನಾವು ಬೆಳೆದು ತುಂಬಾ ಒಂದು ಪೀಡೆನಾಶಕಗಳು ಎಲ್ಲ ಹೊಡೆದು ಈ ಒಂದು ಸಿರಿಧಾನ್ಯಗಳಿಂದ ನಾವು ಈ ಪರಿಸರ ಪ್ರೇಮಿ, ಪರಿಸರ ಯಾವುದೇ ಒಂದು ನಾವು ಇದು ರೋಗ ನಿರೋಧಕ ಶಕ್ತಿ ಇದೆ ಈ ಸಿರಿಧಾನ್ಯಗಳಿಗೆ. ಹಾಗೂ ಎಂತ ಟೆಂಪರೇಚರ್ ಉಷ್ಣಾಂಶ ಇದ್ರೂ ಕೂಡ ನಾವು ಸಿರಿಧಾನ್ಯಗಳನ್ನ ಬೆಳೆಯಬಹುದು. ಸಿರಿಧಾನ್ಯಗಳು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಅಂದ್ಬಿಟ್ಟು ತಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಈ ಒಂದು ಮಿಲೆಟ್ ವಾಕಥಾನ್ ಮೂಲಕ ನಾವು ಚಿಕ್ಕಬಳ್ಳಾಪುರ ಜನತೆಗೆ ಮತ್ತೊಂದ್ಸಲ ಅರಿವನ್ನು ಮೂಡಿಸುವ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ವಿ. ಎಲ್ಲರೂ ಕೂಡ ಏನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ವಿ. ಆ ಒಂದು ಮೇಳಕ್ಕೆ ತಾವೆಲ್ಲರೂ ಆಗಮಿಸಬೇಕು ಅಂತ ಅಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಆಹ್ವಾನಿಸುತ್ತೇನೆ. ಇನ್ನು ಸರ್ ಎಂವಿ ಕ್ರೀಡಾಂಗಣದಿಂದ ಈ ಜಾಗೃತಿ ಜಾಥಾ ಆರಂಭವಾಗಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಶಿಡ್ಲಘಟ್ಟ ಸರ್ಕಲ್ ಹಾಗೂ ನಗರದ ಮುಖ್ಯ ರಸ್ತೆಯ ಮೂಲಕ ಬಿಬಿ ರಸ್ತೆ ಮತ್ತು ಕೊನೆಯದಾಗಿ ಸರ್ ಎಂವಿ ಕ್ರೀಡಾಂಗಣದವರೆಗೂ 4 ಕಿಲೋಮೀಟರ್ಗೂ ಹೆಚ್ಚು ನಡೆಯುವ ಮೂಲಕ ಜಾಗೃತಿ ಮೂಡಿಸಿದರು. ಜಾಥಾ ಉದ್ದಕ್ಕೂ ಮುಂದಿನ ಪೀಳಿಗೆಗೆ ಸಿರಿಧಾನ್ಯ ಬೆಳೆಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಸಿರಿಧಾನ್ಯಗಳ ಭಿತ್ತಿ ಪತ್ರಗಳು, ಫಲಕಗಳನ್ನು ಪ್ರದರ್ಶಿಸಿ ಸಿರಿಧಾನ್ಯಗಳ ಜಾಗೃತಿ ಗೀತೆಗಳನ್ನು ಹಾಡಲಾಯಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಎಯು ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1,
SKI ADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್, ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. प्यार की राह में चलना सीख. Because men will be men. Seagram's Imperial Blue packaged drinking water. ತಕ್ಷಣ ಬೇಕಾಗಿದ್ದಾರೆ. HR ಮಾರ್ಟ್ ಗ್ಲೋಬಲ್ ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್. ಸ್ಥಳ #1865, 4ನೇ ಮಹಡಿ, 1ನೇ ಹಂತ, 5ನೇ ಬ್ಲಾಕ್, HBR ಲೇಔಟ್, ಬೆಂಗಳೂರು. ಬೆಂಗಳೂರಿನ ಹೆಬ್ಬಾಳದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವ ಆಟೋ ಚಾಲಕರು ಬೇಕಾಗಿದ್ದಾರೆ. ಸಂಬಳ 18,000ದಿಂದ 40,000ದವರೆಗೆ. ESI PF ಜೊತೆಗೆ ವಸತಿ ಮತ್ತು ಊಟದ ಸೌಲಭ್ಯ ಲಭ್ಯವಿದೆ. ವಯಸ್ಸು 18ರಿಂದ 40 ವರ್ಷದವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900388864, 9900993348. Another number 8123864849. ವಿದ್ಯಾರ್ಥಿಗಳ ಬದುಕನ್ನು ಹಾಗೂ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ಗುರುವಿನ ಪಾತ್ರ ಮಹತ್ತರವಾದದ್ದು ಎಂದು ನಿವೃತ್ತ ಶಿಕ್ಷಕ SM ವೆಂಕಟಸ್ವಾಮಿ ಗುಣಗಾನ ಮಾಡಿದರು. ನೋಡಿ ಸರ್, ಕ್ಯಾಮೆರಾ ನೋಡಿ ಸರ್, ಒಂದು ನಿಮಿಷ ಕ್ಯಾಮೆರಾ ನೋಡಿ. 1995-96 ಪ್ರಾಥಮಿಕ ಹಾಗೂ 1997-98 ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಚೇಳೂರು ಗಾಯತ್ರಿ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಲಾಗಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ SM ವೆಂಕಟಸ್ವಾಮಿ ಮಾತನಾಡಿ, ಒಂದು ದೇಶ ಸುಸಂಸ್ಕೃತವಾಗಿ ನಿರ್ಮಿಸಿ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದರೆ ಹಾಗೂ ಒಂದು ದೇಶ ಅನಾಗರಿಕವಾಗಿ ಸಾಗುತ್ತಾ ನಾಶವಾಗಬೇಕಾದರೆ ಗುರುವೇ ಕಾರಣವಾಗುತ್ತಾನೆ. ದೇಶದಲ್ಲಿನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ನಡವಳಿಕೆಗಳನ್ನು, ಒಳ್ಳೆಯ ವಿದ್ಯೆಯನ್ನು ಗುರು ಬೋಧಿಸಿದರೆ ದೇಶ ತಾನೇ ತಾನಾಗಿ ಸರ್ವತೋಮುಖವಾಗಿ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತದೆ. ಆದ್ದರಿಂದ ಇಡೀ ಜಗತ್ತೇ ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯುತ್ತಿದೆ ಎಂದರು. ನಿಜವಾಗ್ಲೂ ಆಯುರ್ವೇದ ಬಗ್ಗೆ ಹೇಳೋಷ್ಟು ತುಂಬಾ ಸಂತೋಷ ಆಗುತ್ತೆ. ನಮ್ಮ ಶಿಷ್ಯರು ಬೇಕಾದಷ್ಟು ಚೆನ್ನಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ. ಆಮೇಲೆ ರಾಜಕೀಯ ನಾಯಕರು ಚಿನ್ನಿ ಶಾಲೆಗೆ ಬರೋದು ಕೇಳಿ ನಮ್ಗೆ ಇಲ್ಲೇ ಇದ್ದಾರೆ. ಆಮೇಲೆ ವೆಂಕಟೇಶ್ DVR ಅವರು DDP ಇಲ್ಲ ಆಗಲ್ಲ, ನೀವು ಅಂದ್ಕೊಂಡು ಹೋಗಿ. ನಮ್ಮ SME ಸಾರು ಹೇಳಿದ್ರು. ಆಮೇಲೆ TVL ಸರ್ ನಮಗೆ ಗುರುಗಳು ನಾನು ಅಷ್ಟೊತ್ತಿಗೆ ಮಾಡ್ತಾ ಇದ್ದೆ. SME ನಾನು, ಮಂಜುನಾಥ ಸಾರು, DA ಮಜರೆಡ್ಡಿ, ವೆಂಕಟರಮಣಪ್ಪ ಇವರೆಲ್ಲ ನನಗೆ ಉದಾಹರಣೆಗೆ ನನ್ನ ಶಿಷ್ಯ ಇದ್ದಾನೆ. ಈ ಪರಿಸ್ಥಿತಿ ಬರಬೇಕಾದ್ರೆ ನನ್ನ ಶಿಷ್ಯನು ವಿದ್ಯಾಮನೆಯಲ್ಲಿ ಕಿರಿಪಲ್ಲಿ ಅಂತ ಒಂದು ಹಳ್ಳಿ. ಈ ಸಂದರ್ಭದಲ್ಲಿ ಶಿಕ್ಷಕರಾದ TV ಲಕ್ಷ್ಮೀನಾರಾಯಣ, C ನಂಜುಂಡಪ್ಪ, ಮಹಮ್ಮದ್ ಗೌಸ್, ರಾಧಾಮಣಿ, AN ಆದಿನಾರಾಯಣಪ್ಪ, ವೆಂಕಟರಮಣಪ್ಪ, ಮದ್ದಿರೆಡ್ಡಿ ಮತ್ತಿತರರು ಹಾಜರಿದ್ದರು. JK ಆನಂದ್, MMTV ನ್ಯೂಸ್, ಚೇಳೂರು. ನಗರ ಭಾಗದ ಹಲವು ಮುಖ್ಯ ರಸ್ತೆಗಳಲ್ಲಿ ಅಂಗಡಿ ಮಾಲೀಕರು ತಮ್ಮ ಅಂಗಡಿಗಳ ಮುಂದೆ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿರುವ ಕಾರಣಕ್ಕೆ ನಗರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಾಗೂ ಜನರಿಗೆ ತುಂಬಾ ಕಷ್ಟವಾಗುತ್ತಿತ್ತು. ಇನ್ನು ನಗರದ ಬಾಗೇಪಲ್ಲಿ ವೃತ್ತದಿಂದ ಕೋಲಾರ ವೃತ್ತದವರೆಗೂ ಹಾಗೂ ಚೇಳೂರು ರಸ್ತೆಯಲ್ಲೂ ಸಹ
ಫುಟ್ಪಾತ್ ಒತ್ತುವರಿಯನ್ನ ಅಂಗಡಿ ಮಾಲೀಕರು ಮಾಡಿಕೊಂಡು ತಮ್ಮ ಅಂಗಡಿಗಳ ಮುಂದೆ ಶೀಟ್ಗಳನ್ನು ಹಾಕಿಕೊಂಡಿರುವುದನ್ನು ಕೂಡಲೇ ತೆರವುಗೊಳಿಸಿ ಪಾದಚಾರಿಗಳಿಗೆ ಹಾಗೂ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಸಚಿವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಚಿಂತಾಮಣಿ ನಗರದ 18, 19ನೇ ವಾರ್ಡ್ಗಳಾದ ಬಂಬು ಬಜಾರ್, ಕೀರ್ತಿನಗರ, ಈರುಳ್ಳಿ ಬಜಾರ್, ಟಿಂಬರ್ ಶಾಪ್ ರೋಡ್ನ ಸ್ಥಳೀಯರಿಗೆ ಅನುಕೂಲವಾಗುವಂತೆ ಅಶ್ವತ್ಥಕಟ್ಟೆಯಲ್ಲಿ ವಿವಿಧ ಮುಖಂಡರ ನೇತೃತ್ವದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಾಗ ಪ್ರತಿಷ್ಠಾಪನೆ ನೆರವೇರಿತು. ನಾಗ ಪ್ರತಿಷ್ಠಾಪನೆಗಾಗಿ ಬೆಳಗ್ಗೆಯಿಂದಲೇ ನೂರಾರು ಭಕ್ತರು ಭಾಗವಹಿಸಿದ್ದರು. ಮುಖಂಡರು ಪುಂಗನೂರು ನಾರಾಯಣಸ್ವಾಮಿ ಮಾತನಾಡಿ, ಕೀರ್ತಿನಗರ ಮತ್ತು ಬಂಬು ಬಜಾರ್ನ ಅಶ್ವತ್ಥಕಟ್ಟೆಗೆ ಅನೇಕ ದಶಕಗಳ ಇತಿಹಾಸವಿದೆ. ಇತ್ತೀಚೆಗೆ ಶಿಥಿಲಾವಸ್ಥೆಗೆ ತಲುಪಿತ್ತು. ಈ ಭಾಗದ ಜನಪ್ರತಿನಿಧಿಗಳು ಹಾಗೂ ಮುಖಂಡರ ಅಭಿಪ್ರಾಯದಂತೆ ಲೋಕ ಕಲ್ಯಾಣಾರ್ಥವಾಗಿ ನಾಗ ಪ್ರತಿಷ್ಠಾಪನೆಯನ್ನ ನೆರವೇರಿಸಲಾಗಿದೆ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಚಿವ MC ಸುಧಾಕರ್ ಅವರು ಭಾಗವಹಿಸಿ ದೇವರ ದರ್ಶನ ಪಡೆದರು. ಸಂಗೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಸಕ್ಕರೆ ತುಪ್ಪವ ಕಾಲುವೆ ಹರಿಸು ಸುವರ್ಣವರ್ಣ ಭಕ್ತಿಲೋಪ ಕಾಲ್ಲೋಪ ಅಕ್ಷರಲೋಪ ಮನಸ್ಲೋಪ ಬುದ್ಧಿಲೋಪ ಜ್ಞಾನಲೋಪ ಸರ್ವಲೋಪ ಪ್ರಸಾದ ಸಿದ್ಧಿರಸ್ತು ನಿತ್ಯಂ ವಿಜಯತೆ ಸರ್ವ ಸೌಭಾಗ್ಯ ಶ್ರೀ ವಾಸುದೇವಾರ್ಪಣಮಸ್ತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸುವರ್ಣವರ್ಣ ಭಕ್ತಿಲೋಪ ಕಾಲ್ಲೋಪ ಅಕ್ಷರಲೋಪ ಮನಸ್ಲೋಪ ಬುದ್ಧಿಲೋಪ ಜ್ಞಾನಲೋಪ ಸರ್ವಲೋಪ ಇಸ್ವಿ ಇಂದು ಈ ಕೀರ್ತಿನಗರ ಬಂಬು ಬಜಾರ್ನಲ್ಲಿ ಸುಮಾರು 60 ವರ್ಷದ ಹಿಂದಿನ ಒಂದು ಚರಿತ್ರೆ ಉಳ್ಳಂಥ ನಾಗ ದೇವತೆ ಮತ್ತು ನಾಗ ದೇವತೆಗಳ ಕಟ್ಟ ಅದು ಶಿಥಿಲಗೊಂಡಿದ್ದು ಅದನ್ನು ಜೀರ್ಣೋದ್ಧಾರ ಮಾಡಿ ಎಲ್ಲರ ಏಳಿಗೆಗೆ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಅದನ್ನು ಅಭಿವೃದ್ಧಿಪಡಿಸಿ ಪಬ್ಲಿಕ್ಗೆ ಪೂಜೆ ಮಾಡಿಕೊಳ್ಳೋಕ್ಕೆ ಅನುವಾಗಬೇಕು ಅಂತ ಅದಕ್ಕೆ ಎಲ್ಲ ಪೂಜಾ ವಿಧಾನಗಳನ್ನು ಮಾಡಿಸಿ ಅದನ್ನು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಿಸಿ ಇವತ್ತು ಸಾರ್ವಜನಿಕರಿಗಾಗಿ ಅದನ್ನು ಬಿಟ್ಟುಕೊಡಲು ನಾವು ಯೋಚನೆ ಮಾಡಿದ್ದು. ನಮ್ಮ ಸಂಘದವರು
ಮತ್ತು ನಮ್ಮ ಫ್ರೆಂಡ್ಸು ಸ್ನೇಹಿತರು ಮತ್ತು ವೇಣುಗೋಪಾಲ್ ಆದಂಥ ಈ ಲೇಔಟ್ ಓನರ್ ಆದಂಥ ಶ್ರೀಮಾನ್ ವೇಣುಗೋಪಾಲ್ ಅವರು ಮತ್ತು ನಮ್ಮ ಜೊತೆಯಲ್ಲಿ ಕೌನ್ಸಿಲರ್ಸು ಎಲ್ಲ ಸಾರ್ವಜನಿಕರು ಇಲ್ಲಿರುವ ಎಲ್ಲ ಜನಗಳು ಪ್ರತಿನಿಧಿಗಳು ಎಲ್ಲರೂ ಸೇರಿ ಇದಕ್ಕೊಂದು ಜೀರ್ಣೋದ್ಧಾರ ಮಾಡಿ ಇದನ್ನು ಲೋಕ ಕಲ್ಯಾಣಾರ್ಥವಾಗಿ ನಾವು ಈ ಪೂಜೆ ಎಲ್ಲರೂ ಪೂಜೆ ಮಾಡಿಕೊಳ್ಳಲು ಅನುವು ಮಾಡಿಕೊಟ್ಟು ಇದನ್ನು ಸದಾ ಹಿಂಗೆ ನಡಿಬೇಕು ಅಂತ ಇಲ್ಲಿನ ಜನಗಳಿಗೆ ಮತ್ತು ಚಿಂತಾಮಣಿ ಪುರ ಪ್ರಜೆಗಳಿಗೆ ಮತ್ತು ಎಲ್ಲರಿಗೂ ಸವಿನಯ ಪ್ರಾರ್ಥನೆ ಮಾಡಿಕೊಂಡು ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ರೆಡ್ಡಿ, ಎನ್ ವೇಣುಗೋಪಾಲ್, ಕರಿಯಪ್ಪಲ್ಲಿ ಮಾಲಿಕ್ ಪಾಷಾ, ಚಲಪತಿ ಮಂಜುನಾಥ್, ಜಿಟಿ ವೇಣುಗೋಪಾಲ್, ನಗರಸಭಾ ಸದಸ್ಯರಾದ ಮಂಜುಳಾ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಸರ್ಕಾರಿ ಆದೇಶವನ್ನು ಗಾಳಿಗೆ ತೂರಿದ ಮಾಲೀಕರು, ರಾಗಿ ಕಟಾವು ಯಂತ್ರಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್, ಹೆಚ್ಚುವರಿ ಹಣ ವಸೂಲು ಆರೋಪ. ಹೋಟೆಲ್ಗೆ ನುಗ್ಗಿ ಹಾಡು ಹಗಲೇ ಲಾಂಗ್ ಬೀಸಿದ ದುಷ್ಕರ್ಮಿಗಳು, ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ, ಬೆಚ್ಚಿಬಿದ್ದ ಸಾರ್ವಜನಿಕರು. ಫುಟ್ಪಾತ್ ಒತ್ತುವರಿಯಿಂದ ಸಾರ್ವಜನಿಕರಿಗೆ ಕಿರಿಕಿರಿ, ಮೌನಕ್ಕೆ ಜಾರಿದ ಅಧಿಕಾರಿಗಳು, ಆಕ್ರೋಶ ವ್ಯಕ್ತಪಡಿಸಿದ ಸಾರ್ವಜನಿಕರು. ಪ್ರತಿಯೊಬ್ಬರಿಗೂ ಸಮತೋಲಿತ ಆರೋಗ್ಯ ಮುಖ್ಯ, ಸಿರಿಧಾನ್ಯಗಳನ್ನು ಬಳಸಿ, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಕರೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.